ಸಾವಿರಾರು ಉಪಕಾರ ನನ್ ಬದುಕಲ್ಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ನನ್ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಕರ್ತನಲ್ಲಿ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ನಾನು ಬೆಂಗಳೂರಿಂದ ಪಂಜಾಬ್ ರಾಜ್ಯದ ಚಂಡೀಗಢ ರಾಜಧಾನಿ ಕ್ಯಾಪಿಟಲ್ ಸಿಟಿ ಆಫ್ ಪಂಜಾಬ್ ಚಂಡೀಗಢಕ್ಕೆ ಹೋಗಿ ಅಲ್ಲಿಂದ ಮುಂದೆ ಲೂಧಿಯಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಒಂದು ಟೀಮ್ ಇದೆ, ಹೋಗ್ತಾ ಇದ್ದೀವಿ. ಸೊ ಆದ್ದರಿಂದ ಇದು ಟರ್ಮಿನಲ್ 2 ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಡೊಮೆಸ್ಟಿಕ್ ಫ್ಲೈಟ್ಸ್ ಅಂದರೆ ದೇಶದ ಒಳಗಡೆ ಸುತ್ತಾಡುವಂಥ ಒಂದು ಟರ್ಮಿನಲ್ ಇದು. ಇದಕ್ಕೆ ಡೊಮೆಸ್ಟಿಕ್ ಎಂಬುದಾಗಿ ಹೇಳ್ತಾರೆ. ಸೊ ಟರ್ಮಿನಲ್ 1ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳು ಹೋಗುವಂಥದ್ದು, ಅಂದರೆ ಹೊರದೇಶಕ್ಕೆ ಹೋಗುವಂಥ ವಿಮಾನಗಳು ಟರ್ಮಿನಲ್ 1ನಲ್ಲಿದೆ. ಸೊ ಆದರೆ ನಾನು ಇದೊಂದು ಲಾಗ್ ಮಾಡಬೇಕೆಂಬುದಾಗಿ ನನಗೆ ತುಂಬ ಆಸೆ ಆಯಿತು. ಇದು ನೋಡಿ ಎಷ್ಟು ಸುಂದರವಾಗಿದೆ. ಜಗತ್ತಿನಲ್ಲಿ ಒಂದು ಸುಂದರವಾದ ಏರ್ಪೋರ್ಟ್ ಎಂಬುದಾಗಿ ನಾನು ನೆನೆಸ್ತೇನೆ. ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕಕ್ಕೆ ಹೆಮ್ಮೆನೇ ಅಂತ ಹೇಳ್ಬೋದು. ನೋಡಿ ತುಂಬ ಸುಂದರವಾಗಿದೆ. ಸೊ ನಾನು ಅನೇಕ ಬಾರಿ ಹೋಗಿದ್ದೀನಿ, ಆದರೆ ಇದೊಂದು ಫಸ್ಟ್ ಟೈಮು ನಾನು ವ್ಲಾಗ್ ಮಾಡೋಣ ಎಂಬುದಾಗಿ ನನಗೆ ಒಂದು ಆಸೆ ಆಯಿತು, ಮಾಡ್ತಾಯಿದ್ದೀನಿ. ಹಾಗೆ ಮುಂದಿನ ನಿರ್ಮಾಣಗಳಲ್ಲಿ ದೇವ್ರ ಚಿತ್ತ ಆದರೆ ಇಂಟರ್ನ್ಯಾಷನಲ್ ವ್ಲಾಗ್ ಮಾಡಲಿಕ್ಕೆ ದೇವರು ಕೃಪೆ ಮಾಡಲಿ. ನೋಡಿ ಇದೆಲ್ಲ ಹೊರಾಂಗಣ, ಎಲ್ಲ ಫುಲ್ಲು ಹೊರಾಂಗಣ. ಟರ್ಮಿನಲ್ 2 ನಾನು ಈ ಲಾಗ್ನಲ್ಲಿ ಅಪ್ ಟು ಫ್ಲೈಟ್ ಹತ್ತಿ ಚಂಡೀಗಢ ಹೋಗುವಂಥ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗೆ ಎಂಟ್ರೆನ್ಸ್ ಇರುತ್ತೆ, ಹೇಗೆ ನಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ, ಹೇಗೆ ಚೆಕಿಂಗ್ ಇರುತ್ತೆ ಅಂತ ಸಂಪೂರ್ಣವಾಗಿ ಇದರಲ್ಲಿ ತಿಳಿಸಿದ್ದೀನಿ. ನೋ ಪ್ರಾಬ್ಲಮ್, ಅಲ್ಲಿ ನಮಗೆ ಗೊತ್ತಿಲ್ಲ ಅಂದರೂ ಅಲ್ಲಿ ಹೇಳ್ತಾರೆ. ಸೊ ಆದರೂ ಕೂಡ ನಮ್ಮೊಂದು ನೆನಪಿಗಾಗಿ, ಸವಿ ನೆನಪಿಗಾಗಿ ನಾನು ಮಾಡ್ತಾಯಿದ್ದೀನಿ. ಇನ್ನೂ ಕೆಲವರು ಬರಬೇಕಾಗಿತ್ತು. ಸೊ ಆದ್ದರಿಂದ ನಾವು ಹೊರಗಡೆ ಸ್ವಲ್ಪ ಸಮಯ ವೇಟ್ ಮಾಡ್ತಾಯಿದ್ವಿ. ಸೊ ಹಾಗೆ ವೇಟ್ ಮಾಡುವಾಗ ಇದೊಂದು ಮಾಡೋಣ ವಿಡಿಯೋನ ಎಂಬುದಾಗಿ. ಇಲ್ಲಿ ತುಂಬ ವಾಯ್ಸ್ ಇರೋದರಿಂದ, ಕ್ರೌಡ್ ಇರೋದರಿಂದ, ಸೌಂಡ್ ಜಾಸ್ತಿ ಇರೋದರಿಂದ ನಾನು ಏನು ಮಾಡಿದ್ದೀನಿ, ವಿಡಿಯೋ ಮಾಡಿ ಮತ್ತೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಸೌಂಡ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲ ವೀಕ್ಷಕರು, ಸಹೋದರ ಸಹೋದರಿಯರು, ವಿಡಿಯೋ ನೋಡಿ ನಿಮಗೆ ಖುಷಿ ಆಗ್ಬೋದು. ನಮಗಾಗಿ ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮದೇನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಕೊನೆಯವರೆಗೂ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ, ಒಂದು ಮೊದಲನೇ ಪ್ರಯತ್ನ. ಸೊ ಆದ್ದರಿಂದ ನೋಡಿ, ನಮಗೆ ನೀವು ಪ್ರೋತ್ಸಾಹಿಸಿ. ಸೊ ಏನೋ ನಮ್ಮ ಒಂದು ನೆನಪಿಗಾಗಿ ನೀವು ಮಾಡ್ತಾ ಇರೋದು ಅಷ್ಟೇ. ಸೊ ನಮ್ಮ ಜೊತೆ ಬರುವಂಥ ಸೇವಕರು ಇನ್ನೂ ಸ್ವಲ್ಪ ಜನರು ಬರ್ತಾ ಇದ್ದಾರೆ. ಸೊ ನಾವು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 1.5 ಅವರ್ ಬೇಗನೆ ಮುಂಚೆ ಹೋದರೆ ಸಾಕು. ಇಂಟರ್ನ್ಯಾಷನಲ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ, ಈ ದೇಶದಿಂದ ಹೊರದೇಶಕ್ಕೆ ಹೋಗ್ಬೇಕಾದ್ರೆ 3 ಅವರ್ಸ್ ಬಿಫೋರ್ ನಾವು ಇರಲೇಬೇಕು. ಯಾಕಂದರೆ ಎಲ್ಲ ಚೆಕಿಂಗ್ಸು ಅಲ್ಲಿ ಇರ್ತದೆ. ಮತ್ತು ಇಮಿಗ್ರೇಷನ್ ಕೂಡ ಇರ್ತದೆ. ಸೊ ಹಾಗಾಗಿ ನಾವು ಬಿಫೋರ್ ಹೋಗ್ಬೇಕಾಗ್ತದೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ. ಇದು ಡೊಮೆಸ್ಟಿಕ್ ಆಗಿರೋದ್ರಿಂದ ನಮಗೆ ಏನು ಟಿಕೆಟ್ ಮತ್ತು ನಮಗೆ ID ಪ್ರೂಫ್ಗಾಗಿ ಆಧಾರ್ ಕಾರ್ಡ್ ಇದ್ದರೆ ಸಾಕು. ನೋಡಿ ನಾವು ಅದೇ ಈಗ ಒಳಗೆ ಹೋಗ್ತೀವಿ.
ಇದಕ್ಕಿಂತ ಒಳಗಡೆ ಇರುವಂಥ ಇನ್ನೊಂದು ಒಳಾಂಗಣ ಇನ್ನೂ ಚೆನ್ನಾಗಿ ಅದು ಕೂಡ ಅದ್ಭುತವಾಗಿದೆ, ತೋರಿಸ್ತೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕಿಂಗ್ಸ್ ಇದೆ. ಇದನ್ನು ಫುಲ್ ಡೀಟೇಲಾಗಿ ಇಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಭದ್ರತಾ ದೃಷ್ಟಿಯಿಂದ ನಮಗೆ ವಿಡಿಯೋಗೆ ಇಲ್ಲಿ ಅನುಮತಿ ಮಾಡಲ್ಲ. ಹಾಗೆ ನೀವು ಏನಾದರೂ ಏರ್ಪೋರ್ಟ್ನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದು ಏರ್ಪೋರ್ಟ್ಗಳಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, ನಿಷೇಧ ಮಾಡಿರ್ತಾರೆ. ಸೊ ಆದ್ದರಿಂದ ಅಲ್ಲಿ ಭದ್ರತಾ ಸಿಬ್ಬಂದಿಯವರಿಗೆ ಕೇಳಿ ನೀವು ವಿಡಿಯೋ ಮಾಡೋದು ಒಳ್ಳೆಯದು. ಹೌದು, ನಾವು ಚಂಡೀಗಢಗೆ ಹೋದಾಗ ಅಲ್ಲಿ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಡಿಫೆನ್ಸ್ ಒಂದು ಟೈಟ್ ಸೆಕ್ಯೂರಿಟಿಯಿಂದ ಆಗಲಿಲ್ಲ. ಅಂದರೆ ಹೊರಗಡೆ ಮಾಡಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ, ಅದನ್ನು ಮುಂದೆ ಇದೆ ನೋಡಿ. ಹಾಗೆ ನಾವು ವಿಮಾನದ ಒಳಗಡೆ ಹೋಗಿ ಫ್ಲೈಟ್ ಟೇಕಪ್ ಆಗೋದು ಅದನ್ನೆಲ್ಲ ನಾನು ಇದು ಮಾಡಿದ್ದೀನಿ, ಲ್ಯಾಂಡ್ ಆಗೋದು ಎಲ್ಲ ಮಾಡಿದ್ದೀನಿ. ಕೊನೆಯವರೆಗೂ ನೋಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೀನಿ. ನೋಡಿ, ಇದು ಒಳಗಡೆ, ಏರ್ಪೋರ್ಟ್ನ ಒಳಗಡೆ. ನಾನು ಆವಾಗಲೇ ಮುಂಚಿತವಾಗಿ ತೋರಿಸಿದ್ದು ಹೊರಗಡೆ. ಇದು ಒಳಗಡೆ ಬಂದಾದ ಮೇಲೆ ಇಲ್ಲಿ ನಮಗೆ ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ನಾವೇನು ಟಿಕೆಟ್ ಮಾಡಿರ್ತೀವಲ್ಲ ಆವಾಗ ನಮ್ಮ ಲಗೇಜ್ ನೋಡಿ, ಕ್ಯಾಬಿನಲ್ಲಿ ಹಾಕುವಂಥ ಲಗೇಜ್ 15 kg ಲಿಮಿಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ದುಡ್ಡು ಕೊಡಬೇಕು. ಮತ್ತು ನಮ್ಮ ಜೊತೆ ತೊಗೊಂಡು ಹೋಗಲಿಕ್ಕೆ 7 kg, ಟೋಟಲಾಗಿ 22 kg ಮಾತ್ರ ಇರೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಇಷ್ಟು ಗ್ರಾಮ್ಗೆ ಇಷ್ಟು kgಗೆ ಎಷ್ಟು ದುಡ್ಡು ಅಂತ ಇರುತ್ತೆ, ನಾವು ಕೊಡಬೇಕಾಗತ್ತೆ. ಸೊ ಅದರಿಂದ ನಾವು ಅದರ ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ತುಂಬ 2 ಕಣ್ಣು ನೋಡಲಿಕ್ಕೆ ಸಾಕಾಗಲ್ಲ, ಅಷ್ಟು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ತುಂಬ ಇಲ್ಲಿ ಅಷ್ಟೇ ಸ್ಟಾಫ್ಗಳವರು ತುಂಬ ಚೆನ್ನಾಗಿ ಪಬ್ಲಿಕ್ಸ್ ಜೊತೆ ವರ್ತನೆ ಮಾಡ್ತಾರೆ. ನಮ್ಮ ಜೊತೆ ಚೆನ್ನಾಗಿ ವರ್ತನೆ ಮಾಡಿದರು, ಬೇರೆದವ್ರ ಜೊತೆ ನನಗೆ ಗೊತ್ತಿಲ್ಲ. ಸೊ ಆದರೂ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿಂದ ನಾವು ಬೋರ್ಡಿಂಗ್ ಪಾಸ್ ತಗೊಂಡು ನಮ್ಮ ಲಗೇಜು ಬರೀ ನಮಗೆ 7 kg ಒಳಗಡೆ ಇದ್ದರೆ ತೊಂದರೆ ಇಲ್ಲ. ನಾವು ಇದನ್ನೇ ಡೈರೆಕ್ಟಾಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗ್ಬೋದು. ನೋಡಿ, ಇದೆಲ್ಲ ಫುಲ್ಲು ಒಳಗಡೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಪ್ರಿಯರೇ, ನಾವು ಇಲ್ಲಿ ಲಗೇಜು ವೇಟ್ ಮಾಡಿಸಿ, ಮತ್ತು ಇಲ್ಲಿ ಕೂಡ ಚೆಕಿಂಗ್ ಇರುತ್ತೆ. ನಮ್ಮ ID ಪ್ರೂಫ್ ಮರೀದೇನೆ ತೊಗೊಂಡು ಹೋಗಬೇಕು. ನಿಮಗೆ ಡಿಜಿ ಆ್ಯಪ್ ಅಂತ ಒಂದು ಬರುತ್ತೆ, ಡಿಜಿ ಲಾಕರ್ ಅಂತ, ಅದರಲ್ಲಿದ್ದರೆ ಕೂಡ ತೊಂದರೆ ಇಲ್ಲ, ನಡೀತದೆ. ಟ್ರೈನ್, ಏರ್ಪೋರ್ಟಲ್ಲೂ ಅದು ವ್ಯಾಲಿಡ್ ಇದೆ. ಸೊ ಇಲ್ಲಿಂದ ನಾವು ಮುಂದೆ ಎಲ್ಲಿಗೆ ಹೋಗ್ತೇವೆ ಅಂದರೆ ಸೀದಾ ನಮ್ಮ ವಿಮಾನ ಇರುವಂಥ ಗೇಟ್ಗೆ ಹೋಗ್ತೇವೆ, ಫ್ಲೈಟ್ ಇರುವಂಥ ಗೇಟ್ಗೆ ಹೋಗ್ತೇವೆ. ಸೊ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ನಾವು ನಮ್ಮ ಲಗೇಜನ್ನು ತೂಕ ಮಾಡಿಸಿ ಲಗೇಜ್ ಕ್ಯಾಬಿನ್ಗೆ ಹಾಕಲಿಕ್ಕೆ ಇಲ್ಲಿ ನಮಗಿದು ಮಾಡ್ತಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಮತ್ತು ನಾವು ಲಗೇಜಲ್ಲಿ ಕ್ಯಾಬಿನ್ಗೆ ಹಾಕುವಂಥ ಲಗೇಜ್ ಏನಿದೆ ನೋಡಿ, ಅದರಲ್ಲಿ ಯಾವುದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಡಬಾರ್ದು. ಸೊ ಅದೊಂದು ಗಮನದಲ್ಲಿ ಇಟ್ಕೋಬೇಕು, ಇಟ್ಟರೆ ಅದು ನಮಗೆ ವಾಪಸ್ ಸಿಗಲ್ಲ. ಸೊ ಆದ್ದರಿಂದ ನಮ್ಮ
ಲ್ಯಾಪ್ಟಾಪು, ಟ್ಯಾಬು, ಮೊಬೈಲ್ ನಮ್ಮ ಜೊತೆನೇ ಇರಬೇಕು. ಅದೊಂದು ವಿಷಯ ನೀವು ಗಮನದಲ್ಲಿಟ್ಕೋಬೇಕು. ನಮ್ಮ ಲಗೇಜ್ ಒಳಗಡೆ ಏನೂ ಇಡಬಾರ್ದು. ಐಟಮ್ ಅಂದರೆ ಎಲೆಕ್ಟ್ರಾನಿಕ್ಸು ಇಂಥವೆಲ್ಲ ಏನು ಇಡಬಾರ್ದು. ಸೊ ಅದೊಂದು ಸ್ಪಷ್ಟವಾಗಿ ಗಮನಿಸಬೇಕು. ನೋಡಿ, ಇದು ಇಲ್ಲಿಂದ ನಾವು ಏನಂದರೆ ಡೈರೆಕ್ಟ್ ಫ್ಲೈಟ್ ಇರುವಂಥ ಸ್ಥಳಕ್ಕೆ ಇಲ್ಲಿ ಕೂಡ ಒಂದು ಚೆಕ್ಕಿಂಗ್ ಇರುತ್ತೆ. ನಮ್ಮ ID ಎಲ್ಲ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಇದ್ದು ನಾವು ಒಳಗಡೆ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಸ್ವಲ್ಪ ಇದು ಮಾಡ್ಬೇಕಂತೇಳಿ ಇಲ್ಲಿ ಸ್ವಲ್ಪ ಇದು ಮಾಡಿದ್ವಿ, ನಿಂತ್ಕೊಂಡ್ವಿ. ನೋಡಿ ಎಷ್ಟು ಅತ್ಯದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡಿ, ಇಲ್ಲಿಂದ ಇದು ಗೇಟು. ಸೊ ನಾವೆಲ್ಲ ಒಂದು ಗ್ರೂಪ್ ಇದ್ವಲ್ಲ, ಅದಕ್ಕಾಗಿ ಕೆಲವರು ಇನ್ನೂ ಬರಬೇಕಾಗಿತ್ತು, ಹಿಂದೆ ಮುಂದೆ ಇರ್ತಾರಲ್ವ. ಸೊ ಹಾಗಾಗಿ ನೋಡಿ ಹೇಗಿದೆ ನಮ್ಮ ಒಂದು ಕರ್ನಾಟಕದ ಒಂದು ಹೆಮ್ಮೆನೆ ಅಂತ ಹೇಳ್ಬೋದು. ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ನೋಡಿ ನಮ್ಮ ಜೊತೆ ಬಂದಂಥ ಸೇವಕರು ಇಲ್ಲಿಂದ ನಾವು ಒಳಗೆ ನಮ್ಮ ಫ್ಲೈಟ್ ಇರುವಂಥ ಗೇಟ್ಗೆ ಹೋಗುವಂಥ ಮಾರ್ಗ. ಇಲ್ಲಿ ಕೂಡ ಚೆಕಿಂಗ್ ಇರುತ್ತೆ. ಒಳಗೆ ಹೋಗ್ತಾ ಇದ್ದೀವಿ ನೋಡಿ, ಚೆಕ್ ಮಾಡ್ಕೊಂಡು ಬಂದ್ವಿ. ಇದು ಒಳಗಡೆ ಫ್ಲೈಟ್ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ.
ಪ್ರಿಯರೇ, ಇಲ್ಲಿ ನಮ್ಮ ಜೊತೆ ಇರುವಂಥ ಎಲ್ಲ ಪರ್ಸು, ಬೆಲ್ಟು, ಲ್ಯಾಪ್ಟಾಪ್ ಏನೇ ಇದ್ದರೂ ಅವನ್ನೆಲ್ಲ ನಮ್ಮ ಜೊತೆಗೆ ತೊಗೊಂಡು ಹೋಗ್ಬೇಕು. ಆಮೇಲೆ ಇಲ್ಲಿ ಇಡಬೇಕು. ಇಟ್ಟು ಎಲ್ಲ ಫುಲ್ ಸ್ಕ್ಯಾನ್ ಆಗ್ತದೆ. ಏನೇ ಇದ್ದರೂ ನಾವು ನಮ್ಮ ಜೊತೆ ತೊಗೊಂಡು ಹೋಗ್ಬೇಕಿಲ್ಲಿ. ಇನ್ನೊಂದು ಲಗೇಜ್ ಬ್ಯಾಗಲ್ಲಿ ಇಡಬಾರ್ದು, ಏನೂ ಇಡಬಾರ್ದು ಅಂತ ನಾನು ಆವಾಗಲೇ ಹೇಳಿದೆ. ನೋಡಿ ಪ್ರಿಯರೇ, ಇಲ್ಲಿಂದ ನಾವು ಸೀದಾ ಫ್ಲೈಟ್ ಇರುವಂಥ ಗೇಟಿಗೆ ಹೋಗುವಂಥ ಮಾರ್ಗ. ಇಲ್ಲೆಲ್ಲ ಫುಲ್ಲು ಕ್ಯಾಂಟೀನು, ಬಟ್ಟೆ ಅಂಗಡಿ, ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ಹೋಗಿ ನಮ್ಮ ಫ್ಲೈಟ್ ಇಂಥ ಗೇಟಲ್ಲಿ ಇರ್ತದೆ ಅಂಥೇಳಿ ನಮಗೆ ಮುಂಚಿತವಾಗಿ ತಿಳಿಸಿರ್ತಾರೆ. ಆ ಗೇಟಿಗೆ ಹೋಗಬೇಕು. ಅಲ್ಲಿ ಕೂಡ ಮತ್ತೊಂದು ಚೆಕ್ಕಿಂಗ್ ಇರುತ್ತೆ. ನಾನು ಅದನ್ನು ಕೂಡ ತೋರಿಸ್ತೀನಿ. ಅಪ್ ಟು ಫ್ಲೈಟ್ ಹತ್ತಿ ಮತ್ತು ಚಂಡೀಗಢ ಇಳಿಯುವಂಥ ಫುಲ್ಲು ಲಾಗ್ ಇದು. ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಮಾಡಲಿಕ್ಕೆ ನನಗೊಂದು ಪ್ರೋತ್ಸಾಹ ಆಗುತ್ತೆ. ಥ್ಯಾಂಕ್ಸ್.
ನೋಡಿ ನಮಗೆ ಗೇಟ್ ನಂಬರ್ 10 ನಮ್ಮ ಫ್ಲೈಟು ಹೋಗಲಿಕ್ಕೆ ನಮಗೆ ಮಾರ್ಗ ಇಲ್ಲೆಲ್ಲ ಫುಲ್ ಚೆಕ್ ಮಾಡಿ ಮತ್ತೊಂದು ಸಾರಿ ಚೆಕ್ ಮಾಡಿ ನಮ್ಗೆ ಕಳಿಸ್ತಾರೆ. ಸೊ ಇಲ್ಲೆಲ್ಲ ಫುಲ್ಲು ನಿಂತ್ಕೊಂಡಿರುವಂಥ ಜನ ಎಲ್ಲ ನಮ್ಮ ಫ್ಲೈಟ್ಗೆ ಬೆಂಗಳೂರು ಟು ಚಂಡೀಗಢ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೊ ಎಲ್ಲ ಅದೇ ಫ್ಲೈಟ್ಗೆ ಕಾಯ್ತಿರುವಂಥವ್ರು. ಸೊ ಇಲ್ಲಿ ನಮ್ಮ ಪಕ್ಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಫ್ಲೈಟ್ಗಳು ಬರೋದು ಹೋಗೋದೆಲ್ಲ ನಮ್ಗೆ ಕಾಣಿಸ್ತದೆ. ತುಂಬ ಅದ್ಭುತವಾದ ದೃಶ್ಯ. ಇಲ್ಲ ಫ್ಲೈಟ್ಗಳು ನಿಂತುಕೊಳ್ಳುವಂಥ ಸ್ಥಳ. ನೋಡಿ ಫ್ಲೈಟ್ ಹತ್ತಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ತಿರ್ಗಾ ಮತ್ತೆ ಇನ್ನೊಂದು ಸಲ ಚೆಕ್ಕಿಂಗು. ಚೆಕ್ ಮಾಡಿದ ತಕ್ಷಣವೇ ನಾವು ಫ್ಲೈಟ್ ಸೀದಾ ಹೋಗೋದು. ಕೊನೆಯ ಹಂತದಲ್ಲಿ ಇದೆ, ವಿಡಿಯೋ ಮುಗಿಯುವ ಹಂತದಲ್ಲಿದೆ. ಕೊನೆಯವರೆಗೆ ನೋಡಿ, ಇನ್ನೊಂದು ಸ್ವಲ್ಪ ಇದೆ. ಫ್ಲೈಟು ಮೇಲ್ಗಡೆ ಹೋಗುವಂಥ ದೃಶ್ಯ ತುಂಬ ಅತ್ಯದ್ಭುತವಾಗಿ ಬಂದಿದೆ. ನೋಡಿ ಪ್ರಿಯರೇ, ಇದು ಫ್ಲೈಟ್ಗೆ ಹೋಗುವಂಥ ವೇ. ನೋಡಿ ಏರ್ಪೋರ್ಟ್ ಹೇಗೆ ಕಾಣಿಸ್ತಾ ಇದೆ ನೋಡಿ. ಫ್ಲೈಟಿಗೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಫ್ಲೈಟ್ ಬಂದು ಇಲ್ಲಿ ನಮಗೆ ಹೋಗೋ ದಾರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನೋಡಿ ಹೋಗ್ತಾ ಇದ್ದೀವಿ. ಫ್ಲೈಟ್ ಒಳಗೆ ಹೋಗಿ ಮತ್ತು ಫ್ಲೈಟ್ ಬಿಡುವವರೆಗೂ ವಿಡಿಯೋ ಇದೆ, ನೋಡ್ತಾ ಇರಿ. ಥ್ಯಾಂಕ್ ಯು. ನೋಡಿ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ಮತ್ತೆ ಟಿಕೆಟ್ ಸ್ಕ್ಯಾನ್ ಮಾಡ್ತಾರೆ. ನೋಡಿ ಫ್ಲೈಟ್ ಬಾಗಿಲು ಇದೆ ನೋಡಿ. ಫ್ಲೈಟ್ ಡೋರ್ ಇದೇನೆ ನೋಡಿ. ಫ್ಲೈಟ್ ಎಂಟ್ರಿ ಒಳಗಡೆ ಹೋದ್ವಿ. ಇದು ಮುಂದ್ಗಡೆ ಇರ್ತಕ್ಕಂಥ ಸೀಟುಗಳು. ನೋಡಿ ಫ್ಲೈಟ್ ಒಳಗಡೆ ಹೀಗಿದೆ. ನಮ್ಮದು ಮುಂದೆ ಇದೆ ಸೀಟು.
ನೋಡಿ ಪ್ರಿಯರೇ, ನಮ್ಮ ಸೀಟಿಗೆ ಕೂತ್ಕೊಂಡ್ವಿ. ನನಗೆ ಮಿಡ್ಲ್ ಸೀಟ್ ಬಂದಿದೆ. ಪರವಾಗಿಲ್ಲ, ಕಾಣಿಸ್ತದೆ. ನಾನು ಎಲ್ಲ ನೋಡಿ, ಎಲ್ಲ ಸೇವಕರು ಕೂತಿದ್ದಾರೆ. ಗಟ್ಟೆ ಇಡು. ಹೀಗೆ ಮುಂದೆ ಹೋಗ್ತಾ ಇದೆ. ನೋಡಿ ವೀಕ್ಷಕರೇ, ಹೇಗೆ ಫ್ಲೈಟು ಈಗ ಟೇಕಪ್ ಆಗೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೋಡಿ ಹೇಗೆ ಅಂದರೆ ಸುಮಾರು ಒಂದು 1000ದಷ್ಟು ಅಡಿ ಮೇಲೆ ಬಂದಿದೆ ಈಗ. ನೋಡಿ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ. ನೋಡಿ ನೋಡಿ ಪ್ರಿಯರೇ, ಬೆಂಗಳೂರು ಹೇಗೆ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲ, ಅದ್ಭುತವಾದ ದೃಶ್ಯ. ಪ್ರಿಯರೇ, ಇಲ್ಲಿ ಮೋಡ ಮೇಲೆ ಹೋಗ್ತಾ ಇದೆ ಈಗ. ಮೋಡಗಳು ನೋಡಿ, ನಮಗೆ ಕಾಣಿಸುವಂಥ ಮೋಡ ಹೇಗಿದೆ ನೋಡಿ. ನೋಡಿ ಎಂಥ ಒಂದು ಅದ್ಭುತವಾದ ದೃಶ್ಯ. ಇನ್ನು ನೋಡಿ ಮೋಡದ ಮೇಲೆ ಮೋಡ ಎಲ್ಲ ಕೆಳಗಿರ್ತದೆ ನೋಡಿ. ನೋಡಲಿಕ್ಕೆ ಎಷ್ಟು ಮನೋಹರವಾಗಿರ್ತದೆ ಅಂದರೆ ನೋಡಿ, ಅಲ್ಲೆಲ್ಲ ಮೋಡ ಹೇಗಿದೆ. ತುಂಬ ಅದ್ಭುತವಾಗಿದೆ. ದೇವರಿಗೆ ಮಹಿಮೆ ಆಗಲಿ.
ಮೋಡ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದು ಅಲ್ಲಿ ನಾವು ಫ್ಲೈಟಲ್ಲಿ ನೋಡುವ ಇನ್ನೂ ತುಂಬ ಚೆನ್ನಾಗಿ ಇದಕ್ಕಿಂತಲೂ ಅದ್ಭುತವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ ಪ್ರಿಯರೇ, 38,000 ಅಡಿ ಇಲ್ಲಿ ಈಗ ಫ್ಲೈ ಆಗ್ತಾ ಇದೆ ನೋಡಿ. ಕೆಳಗಡೆ ಮೋಡಗಳು ಹೇಗೆ ಕಾಣಿಸ್ತಿದೆ ನೋಡಿ, ಮೋಡ ದೃಶ್ಯ ನೋಡ್ಬೋದು ನೀವು. ಇಲ್ಲಿ ನಮಗೆ ಗೊತ್ತಾಗ್ತದೆ ನೋಡಿ ಮೋಡ ಹೇಗೆ ಕಾಣಿಸ್ತದೆ. ಸುಮಾರು 38,000 ಅಡಿ. ನೋಡಿ ವೀಕ್ಷಕರೇ, ಈ ಹೈದರಾಬಾದು ದಾಟಿ ಹೋಗ್ತಾ ಇದೆ ನೋಡಿ. ಫ್ಲೈಟು ಹೇಗೆ ಹೋಗ್ತಾ ಇದೆ, ಎಷ್ಟು ಅಡಿ ಎತ್ತರದಲ್ಲಿ ಹೋಗ್ತಾ ಇದೆ ಎಲ್ಲವೂ ಇದರಲ್ಲಿ ತೋರಿಸ್ತಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಮಾತ್ರ. ಇದು ನೋಡಿ ಸುಮಾರು 38,000 ಅಡಿಯಲ್ಲಿ ಫ್ಲೈ ಆಗ್ತಾ ಇರೋದು. ತುಂಬ ಇಲ್ಲಿ ರಿಯಲ್ ಆಗಿ ಅಲ್ಲಿ ನೋಡಲಿಕ್ಕೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸ್ತದೆ ನೋಡಿ. ಮೋಡ ಹೇಗಿದೆ ಕೆಳಗಡೆ ಇರೋದು, ಮೋಡ ಹೇಗೆ ಕಾಣಿಸ್ತಾ ಇದೆ. ಫ್ಲೈಟ್ ಬಂತು, ಚಂಡೀಗಢ ರೀಚ್ ಆಗ್ತಾ ಇದೆ. ಬೆಂಗಳೂರಿಂದ ಸುಮಾರು 2 ಗಂಟೆ 55 ನಿಮಿಷಗಳ ಕಾಲ ಜರ್ನಿ. ಅಂದರೆ ಇಲ್ಲಿಂದ ಬೆಂಗಳೂರಿಂದ ಅಬುದಾಬಿಗೆ ಅಷ್ಟು ಅವರ್ ಜರ್ನಿ ಚಂಡೀಗಢ ತಲುಪ್ತಾ ಇದೆ. ಈ ರೀತಿ ಸ್ಕ್ರೀನ್ ಮೇಲೆಲ್ಲ ತೋರಿಸೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಮಾತ್ರ ಇದೆ. ಇಂಟರ್ನ್ಯಾಷನಲ್ ಫ್ಲೈಟಲ್ಲೂ ಇರುತ್ತೆ, ಇಂಡಿಗೋದಲ್ಲಿ ಇರಲ್ಲ. ಚಂಡೀಗಢ ಬಂತು, ನಾವು ಹಿಡಿತಾ ಇದ್ದೀವಿ ನೋಡಿ. ಗೇಟಿಂದ ಅಟ್ಯಾಚ್ ಹಂಗೆ ಇರ್ತದೆ. ಇದು ಏರ್ಪೋರ್ಟ್ ಎಲ್ಲ, ಏರ್ಪೋರ್ಟ್ ಗೇಟ್. ಸೊ ಫ್ಲೈಟ್ ಬಂದು ಇದಕ್ಕೆ ಅಟ್ಯಾಚ್ ಆಗುತ್ತೆ, ಇಲ್ಲಿಂದ ನಾವು ಹೋಗೋದು. ಸೊ ಇಲ್ಲಿ ಚಂಡೀಗಢಲ್ಲಿ ಡಿಫೆನ್ಸ್ ಒಂದು ಸೆಕ್ಯೂರಿಟಿಯಿಂದ ಇಲ್ಲಿ ಮೋಸ್ಟ್ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದರಿಂದ ಇಲ್ಲಿವರೆಗೆ ಮಾತ್ರ ಮಾಡ್ತಾಯಿದ್ದೀನಿ, ಮುಂದೆ ಒಂಚೂರು ಮಾಡಿದ್ದೀನಿ. ಚಂಡೀಗಢ ಏರ್ಪೋರ್ಟ್ ನೋಡಿ ಪ್ರಿಯರೇ, ಬೆಂಗಳೂರಿಂದ ಚಂಡೀಗಢವರೆಗೂ ಇದೊಂದು ಲಾಗ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಇತರರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ವಿಡಿಯೋ ಮಾಡೋದಕ್ಕೆ ಈ ರೀತಿ ಪ್ರೋತ್ಸಾಹಪಡಿಸಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.